ಓಹ್ ಸುಸ್ತಾಯಿತು. ರಾಹುಲ್ ಅವರೇ, ಏನಾಯಿತು? ನೀರು ತಂದು ಕೊಡ್ಲಾ? ಓ ಬೇಡ ಬೇಡ ರೀ ಬೇಡ. ಏನೂ ಇಲ್ಲ, ಬೇಸಿಕಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಯಿತು. ನಿಮ್ಗೇನು ಸುಸ್ತು ಆಗಲ್ಲಲ್ಲ? ಅಯ್ಯೋ, ಇದ್ಯಾಕೆ ಹಿಂಗಂತ ಇದ್ದೀರಾ? ನಾನೇನು ಮನುಷ್ಯಲಲ್ವಾ, ನನಗೂ ಸುಸ್ತಾಗುತ್ತೆ. ಏನಾಗುತ್ತೋ ಏನೋ. ಸರಿ ಬಿಡಿ. ಮತ್ತೆ ಇನ್ನೇನು ಸಮಾಚಾರ? ಏನು ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹೌದಾ, ಥ್ಯಾಂಕ್ ಯು. ಅಯ್ಯೋ ಹೋಗ ಮಾತಾಡಿ, ನೀನು ಟ್ಯಾಂಕ್ ತಗೊಂಡು ನೀನೇ ಇಟ್ಕೊ, ನಂಗೆ ಬೇಡ. ಮತ್ತೆ ಏನು ಅಡುಗೆ ಮಾಡಿದ್ದೀರಾ? ಅದು ಶಿವರಾತ್ರಿ ಹಬ್ಬ ಅಲ್ವಾ, ಅದಕ್ಕೆ ಸ್ವಲ್ಪ ಅವಲಕ್ಕಿ ಮಾಡಿದ್ದೀನಿ. ಹಾಕೊಂಡು ಬರಲಾ? ತಿಂತೀರಾ? ಹಾಕೋ ಬನ್ನಿ, ನಿಮಗೂ ಹಾಕೋ ಬನ್ನಿ. ಇಲ್ಲ ಇಲ್ಲ, ನಾನು ತಿನ್ನಲ್ಲ, ಇವತ್ತು ಉಪವಾಸ ಅಲ್ವಾ. ಹಾಂ ಹೋಗ್ರಿ ಸುಮ್ಮನೆ, ಏನು ಉಪವಾಸ ಅಂದ್ಕೊಂಡು ಸುಮ್ಮನೆ ತಿಂದ್ರಿ, ತಲೆ ಸುತ್ತ ಬಿದ್ದಿರ. ಆಮೇಲೆ ಹಿಡ್ಕೊಳಕ್ಕೆ ನಾನು ಅಲ್ಲಿಂದ ಬರಲಾ? ಇಲ್ಲ ಇಲ್ಲ, ನಾನು ಉಪವಾಸ ಪ್ರತಿ ವರ್ಷ ಮಾಡಿ ಅಭ್ಯಾಸ ಇದೆ ರಾಹುಲ್ ಅವರೇ. ನಾನು ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಊಟ ಮಾಡಿ, ಇರಿ ಹಾಕೊಂಡು ಬರ್ತೀನಿ. ಹಲೋ ಸರ್, ಮೇ ಕಮ್ ಇನ್? ರೀಟಾ ಬನ್ನಿ, ಅದೇನು ಹೊಸ್ದಾಗಿ ಪರ್ಮಿಷನ್ ಬೇರೆ ಕೇಳ್ತಾ ಇದ್ದೀರಾ? ಅದು ಸರ್ ಏನೂ ಇಲ್ಲ, ಮಾತಾಡ್ತಾ ಇದ್ರಿ ಅಲ್ವಾ, ಹಾಗಾಗಿ ಬಂದೆ. ಸರ್ ಸುಭಾಷ್ ಕಾಲ್ ಮಾಡಿದ್ರು, ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತೆ, ಹೋಗ್ಬೇಕಂತೆ ಸರ್. ಮತ್ತು ನಿಮ್ಮ ಫೋನ್ ರೀಚ್ ಆಗ್ತಾ ಇಲ್ವಂತೆ. ಹೌದಾ, ಓಕೆ ನಾನು ಮೇಲಿಟ್ಟಿದ್ದೆ, ಫೋನ್ ಮರ್ತುಬಿಟ್ಟಿದ್ದೀನಿ. ಸರಿ ರೀಟಾ, ಆಯಿತು, ಹೋಗ್ತೀನಿ. ಹಾಯ್ ಮ್ಯಾಮ್, ಅಜ್ಜಿ ತಾತ ಅವರಿಗೆ ಫೋನ್ ಮಾಡಿದ್ರಾ? ಇಲ್ಲ ರೀಟಾ ಅವರೇ, ಮಾಡಬೇಕು, ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ವಾ, ಆಮೇಲೆ ಮಾಡೋಣ ಅಂತ ಸುಮ್ಮನೆ ಅದೇ. ಬನ್ನಿ ಊಟ ಮಾಡಿ, ನಾಷ್ಟ ಮಾಡಿ. ಏನು ಮಾಡ್ಕೊಂಬಂದ್ರಿ? ಮೇಡಮ್ ಏನೂ ಮಾಡಿಲ್ಲ, ಇವಾಗ ಮಾಡಬೇಕು. ಸರಿ ಬನ್ನಿ, ಊಟ ಮಾಡಿರಂತೆ. ರಾಹುಲ್ ಅವರೇ, ನೀವು ಬನ್ನಿ, ಟಿಫನ್ ಮಾಡ್ಕೊಂಡು ಹೋಗಿ. ಒಂದು ನಿಮಿಷ ಲಕ್ಷ್ಮಿ ಅವರೇ, ನನಗೆ ಯಾಕೋ ಸುಭಾಷ್ ಇವತ್ತು ಫೋನ್ ಮಾಡ್ತಿರ್ಲಿಲ್ಲ, ಹಬ್ಬದ ದಿವಸ ಬೇರೆ, ಇನ್ನೂ ಮಾಡೋದು ಇಂಪಾರ್ಟೆಂಟ್ ಅನಿಸುತ್ತೆ. ಒಂದು ನಿಮಿಷ ಬಂದೇ ಇರಿ. ಅಯ್ಯೋ ರಾಹುಲ್ ಅವರೇ, ಟಿಫನ್ ಮಾಡ್ಕೊಂಡು ಹೋಗಿ. ಅಯ್ಯೋ ಇವ್ರೇನು ಹಿಂಗೆ ಹೋಗ್ಬಿಟ್ರಲ್ಲ. ಅಯ್ಯೋ ಸಾರಿ ಮ್ಯಾಮ್, ನನ್ನಿಂದ ಸರ್ ಹಂಗೆ ಹೋಗ್ಬಿಟ್ರು. ಅಯ್ಯೋ ಇರಲಿ ಬಿಡಿ, ಪರವಾಗಿಲ್ಲ, ನಿಮ್ಮಿಂದ ಏನಲ್ಲ. ಅದೇ ನೀವು ಹೇಳಿದ್ರಲ್ವ ಇಂಪಾರ್ಟೆಂಟ್ ಅಂತ, ಅದಕ್ಕೆ ಹೋಗಿದ್ದಾರೆ ಅಷ್ಟೇ. ಸರಿ ರೀಟಾ ಅವರೇ, ಏನು ಹಬ್ಬ ಜೋರಾ ನಿಮ್ಮ ಮನೇಲಿ? ಇಲ್ಲ ಮ್ಯಾಮ್, ನಾನಿರೋದು ಪಿ ಜಿಯಲ್ಲಲ್ವಾ, ಅಲ್ಲಿ ಇನ್ನೇನು ಹಬ್ಬ ಮಾಡ್ತಾರೆ. ಹೌದಾ, ನೀವು ಪಿ ಜಿಯಲ್ಲಿದ್ದೀರಾ? ಇದ್ಯಾಕೆ ರೀಟಾ ಅವರೇ, ನೀವು ನಮ್ಮ ಮನೇಲಿ ಇರ್ಬೋದಲ್ವಾ? ಅಯ್ಯೋ ಮ್ಯಾಮ್ ಪರವಾಗಿಲ್ಲ, ನಾವೆಲ್ಲ ಅಲ್ಲೇ ಇರ್ತೀವಿ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರಲ್ವ. ನಾನು ಚಿಕ್ಕವಳಿದ್ದಾಗಿಂದನೂ ಆಶ್ರಮದಲ್ಲಿ ಬೆಳೆದವಳಲ್ವಾ. ಅದಾದಮೇಲೆ ನಾನೇ ಅರ್ನ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಾನು ಅಲ್ಲಿದ್ದರೆ ಚೆನ್ನಾಗಿರಲ್ಲ ಅಂತ ಅನಿಸಿ ಇವಾಗ ಪಿ ಜಿಯಲ್ಲಿದ್ದೀನಿ ಮ್ಯಾಮ್, ಅಷ್ಟೇ. ಹೌದಾ, ಸಾರಿ ರೀಟಾ ಅವರೇ, ನಂಗೆ ಗೊತ್ತಿರಲಿಲ್ಲ ಇದೆಲ್ಲ. ಸರಿ ರೀಟಾ ಅವರೇ, ಏನು ಅಂದ್ಕೋಬೇಡಿ. ಅಯ್ಯೋ ಇರಲಿ ಬಿಡಿ ಮ್ಯಾಮ್, ಪರವಾಗಿಲ್ಲ, ಅದರಲ್ಲೇನಿದೆ. ಮೇಡಮ್ ಏನೋ ಹೇಳೋಣ ಅಂದ್ಕೊಂಡೆ. ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ, ಇವತ್ತು ಸೀರೆ ಅಂತೂ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಡಮ್ ಇದು ಹಾಫ್ ಸ್ಯಾರಿ ಅಲ್ವಾ? ಹೌದು, ಸೀರೆ ಅಲ್ಲ ಇದು. ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ವಾವ್, ನೈಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ರೀಟಾ ಅವರೇ. ನೀವು ಈ ಥರ ಎಲ್ಲ ಹಾಕ್ಕೊಳ್ಳಿ ಅಲ್ವಾ, ಯಾವಾಗಲೂ ಪ್ಯಾಂಟ್ ಶರ್ಟೇ ಹಾಕ್ಕೊಂಡಿರ್ತೀರಾ? ಅಯ್ಯೋ ಇಲ್ಲ ಮೇಡಮ್, ನಂಗೆ ಅದೆಲ್ಲ ಇಷ್ಟನೇ ಆಗಲ್ಲ, ನಂಗೆ ಇದೇ ಥರ ಇರೋಕ್ಕೆ ಇಷ್ಟ. ಮೇಡಮ್ ಮತ್ತು ಅಜ್ಜಿ ತಾತ ಅವರು ನಿಮಗೆ ಒಂದು ವಿಷಯ ಹೇಳಿಲ್ಲ ಅಲ್ವಾ ಮೇಡಮ್? ವಿಷಯನಾ? ಏನು ವಿಷಯ ರೀಟಾ ಅವರೇ? ಮೇಡಮ್ ಏನು ಗೊತ್ತಾ, ಅಜ್ಜಿ ತಾತ ಅವ್ರಿಗೆ ರಾಹುಲ್ ಸರ್ ನಿಮ್ಮ ಹಳೆ ಮನೆ ಇತ್ತಲ್ವ, ಅದನ್ನೇ ಆಲ್ಟ್ರೇಷನ್ ಮಾಡಿ ಹೊಸ ಮನೆ ಥರ ಮಾಡಿಕೊಟ್ಟಿದ್ದಾರೆ. ಏನು ಇದೆಲ್ಲ ಯಾವಾಗ ನಡೀತು? ಅಪ್ಪ ಅಮ್ಮನೂ ಏನೂ ಹೇಳಲೇ ಇಲ್ಲ. ಹೌದು ಮೇಡಮ್, ಅದೇ ನೀವು ಏನಾದರೂ ಅಂದ್ಕೊತೀರಾ ಅಂತ ಏನೋ ಹೇಳಿಲ್ಲ ಅನಿಸುತ್ತೆ. ಅವರೇ ಬಂದು ಹೇಳ್ತೀವಿ ಅಂತ ಹೇಳಿದರು. ಇನ್ನೊಂದು 3-4 ದಿವಸ ಬಿಟ್ಕೊಂಡು ಬರ್ತೀವಿ ಅಂತಲೂ ಹೇಳಿದರು. ಮೇಡಮ್ ರಾಹುಲ್ ಸರ್ ತುಂಬ ಚೆನ್ನಾಗಿ ಮನೆ ಕಟ್ಕೊಟ್ಟಿದ್ದಾರೆ ಗೊತ್ತಾ. ನೀವು ಒಂದ್ಸರಿ ನಿಮ್ಮ ಮನೆಗೆ ಹೋಗಿ ಮೇಡಮ್, ತುಂಬ ಚೆನ್ನಾಗಿದೆ. ಹೌದಾ, ಇಷ್ಟು ನಂಗೆ ರಾಹುಲ್ ಅವರು ಏನೂ ಹೇಳಲೇ ಇಲ್ಲ ನೋಡಿ. ಸರಿ ಬಿಡಿ, ಆಯಿತು. ಚೆನ್ನಾಗಿ ಕಟ್ಟಿದ್ದಾರಾ? ಅಂದರೆ ಹಳೆ ಮನೆ ಥರ ಇಲ್ಲ ಅಲ್ವಾ? ಮ್ಯಾಮ್ ಆ ಥರ ಏನೂ ಇಲ್ಲ, ತುಂಬ ಚೆನ್ನಾಗಿ ಮನೆ ಕಟ್ಕೊಟ್ಟಿದ್ದಾರೆ. ಅದಾದಮೇಲೆ ಇವ್ರಿಗೆ ಏನೇನೆಲ್ಲ ಬೇಕು ಎಲ್ಲನೂ ತಂದುಕೊಟ್ಟಿದ್ದಾರೆ. ಅಜ್ಜಿ ತಾತ ಊರಲ್ಲಿ ಆರಾಮಾಗಿರ್ತಾರೆ, ನೀವು ಅವ್ರ ಬಗ್ಗೆ ಚಿಂತೆನೇ ಮಾಡೋಂಗಿಲ್ಲ ಗೊತ್ತಾ. ಹೌದಾ, ನನಗಂತೂ ತುಂಬ ಖುಷಿ ಆಗ್ತಿದೆ. ರಾಹುಲ್ ಅವರು ಇದೆಲ್ಲ ಯಾವಾಗ ಮಾಡಿದ್ರು? ನನಗೇನು ಹೇಳಿಲ್ಲ ಗೊತ್ತಾ. ಸರ್ ಹಾಗೆ ಮ್ಯಾಮ್, ಏನೂ ಹೇಳೋದಿಲ್ಲ ಅವರು, ಎಲ್ಲ ಮಾಡಿಬಿಡ್ತಾರೆ ಬೇಗ ಬೇಗ ಬೇಗ. ಹೌದು ಮೇಡಮ್,
ಏನು ಹೇಳಿ ಮೇಡಮ್, ನೀವಂತೂ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ ಇವತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮೇಡಮ್. ನಿಮಗೆ ಮಾತ್ರನೇ ಸೀರೆ ಇದೆಲ್ಲ ಸೆಟ್ ಆಗೋದು, ನಾವೆಲ್ಲ ಹಾಕೊಂಡ್ರೆ ಏನು ಚೆನ್ನಾಗಿ ಕಾಣುತ್ತೆ ಮೇಡಮ್. ರೀಟಾ ಅವರೇ ಸುಮ್ಮನೆ ಇರಿ, ಏನು ಈ ಥರ ಹೊಗಳ್ತಾ ಇದ್ದೀರಾ? ಏನೋ ಎಲ್ಲರೂ ಹಾಕೊಂಡಿರೋ ಥರನೇ ನಾನು ಹಾಕೊಂಡಿದ್ದೀನಿ ಅಷ್ಟೇ, ಅದರಲ್ಲಿ ಏನಿದೆ ಹೇಳಿ? ಹಾಂ ಮೇಡಮ್, ಇನ್ನೊಂದು ವಿಷಯಕ್ಕೆ ಏನೋ ಸಾರಿ ಕೇಳೋಣ ಅಂತ ಅಂದ್ಕೊಂಡೆ ಮೇಡಮ್. ನೀವು ಸುಭಾಷ್ ಅವ್ರ ಮನೆಗೆ ಹೋಗಿದ್ರಂತೆ, ಅಲ್ಲೇನೋ ಸ್ವಲ್ಪ ಜಗಳ ಆಯ್ತಂತಲ್ಲ ಮೇಡಮ್. ನೀವು ಯಾಕೆ ಹೋದ್ರಿ? ನಾನು ಎಷ್ಟೊಂದು ಸರಿ ಹೇಳಿದ್ದೆ ಅಲ್ವಾ ಅವಳು ಹೆಂಗೆ ಅಂತ. ಮೇಡಮ್, ಅವಳನ್ನ ಮಾತಾಡ್ಸೋಕ್ಕೂ ಹೋಗ್ಬೇಡಿ ನೀವು. ಅವಳಿಗೆ ತುಂಬ ದುರಂಕಾರ ಮೇಡಮ್. ಆ ಗೀತಾಗೆ ಒಳ್ಳೆ ಲೂಸ್ ಥರ ಆಡ್ತಾಳೆ ಅವಳು. ಅವಳ ಹತ್ರ ನೀವು ಯಾಕೆ ಮೇಡಮ್ ಮಾತಾಡೋಕ್ಕೆ ಹೋಗ್ತೀರಾ? ನಿಮಗೆ ಬೇಜಾರಾಯ್ತಂದ್ರೆ ನನಗೆ ಕಾಲ್ ಮಾಡಿ ಮೇಡಮ್, ನಾನು ನಿಮ್ಗೆ ಯಾವಾಗ ಕರೆದ್ರೂ ಬರ್ತೀನಿ. ಅದು ಏನಿಲ್ಲ ರೀಟಾ ಅವರೇ, ಇಷ್ಟು ವರ್ಷದಿಂದ ಒಂದೇ ಊರಲ್ಲಿದ್ವಿ, ಈ ಥರ ಇದ್ವಲ್ವ. ಅವಳು ಒಬ್ಬಳೇ ಇರ್ತಾಳೆ, ಅವಳಿಗೂ ನಾನು ಬೇಜಾರಾಗಿರುತ್ತೆ, ಮಾತಾಡಿಸ್ಬೇಕು ಅಂತ ಅನಿಸಿರುತ್ತೇನೋ ಅಂತ ನಾನು ಅಂದ್ಕೊಂಡು ಹೋದೆ. ಆದರೆ ನೋಡಿದ್ರೆ ಅವಳು ಇನ್ನೂ ನನ್ನ ದ್ವೇಷ ಮಾಡ್ತಾಳೆ ಅಂತ ಗೊತ್ತಾಗಿ ನನಗೆ ನಿಜವಾಗ್ಲೂ ಒಂಥರ ಬೇಜಾರಾಯಿತು. ನನ್ನಿಂದ ಇಷ್ಟೆಲ್ಲ ತೊಂದರೆ ಆಯಿತು ಅವಳಿಗೆ ಅಂತ ಫೀಲ್ ಆಗ್ತಿದೆ ನನಗಷ್ಟೇ. ಮೇಡಮ್, ಅವಳ ಮನಸ್ಸು ತುಂಬ ಬರೀ ವಿಷಯನೇ ಇದೆ. ಅಂಥವ್ರ ಹತ್ರ ನೀವು ಒಳ್ಳೇದನ್ನ ಬಯಸ್ತೀರಲ್ಲ. ಅವಳನ್ನ ಮೊದಲನೇ ಸಾರಿ ನೋಡಿದಾಗಲೇ ಅಂದ್ಕೊಂಡೆ ಇವಳು ಎಷ್ಟು ಇಡಿಯೇಟು, ಒಂಥರ ಲೂಸ್ ಥರ ಆಡ್ತಾಳೆ ಅಂತ. ಬೈಕೋಬೇಡಿ ಮೇಡಮ್, ಈ ಥರ ಎಲ್ಲ ಅಂತಿದ್ದೀನಿ ಅಂತ. ಬಟ್ ಅವ್ಳು ಕಂಡ್ರೇ ಆಗಲ್ಲ ಮೇಡಮ್ ನನಗೆ. ಹೌದು, ಆದರೆ ಅವಳು ಬದಲಾಗ್ಬೋದಲ್ವ. ಎಲ್ಲರಿಗೂ ಒಂದು ಒಳ್ಳೆ ಮನಸ್ಸು, ಒಂದು ಕೆಟ್ಟ ಮನಸ್ಸು ಅಂತ ಇದ್ದೇ ಇರುತ್ತೆ. ಒಂದಲ್ಲ ಒಂದು ದಿವಸ ಅವಳು ಬದಲಾಗ್ತಾಳೆ ಅನಿಸುತ್ತೆ. ಓ ಬಿಡಿ ಮೇಡಮ್, ಏನಾಗ್ತಾರೋ ಏನು ಕಥೆನೋ. ನೀವು ಯಾಕೆ ಮೇಡಮ್ ಅವ್ರ ಬಗ್ಗೆ ಎಲ್ಲ ಚಿಂತೆ ಮಾಡೋಕ್ಕೆ ಹೋಗ್ತೀರಾ? ರಾಹುಲ್ ಸರಿಗೇನಾದರೂ ವಿಷಯ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ. ಅವ್ರಿಗೇನಾದರೂ ನಿಮಗೆ ಅವಳು ಹಂಗೆಲ್ಲ ಅಂದ್ಲು ಅಂತ ಗೊತ್ತಾದ್ರೇ ಅವ್ರು ಸುಮ್ಮನೆ ಇರ್ತಾರ ಮೇಡಮ್ ಹೇಳಿ? ರೀಟಾ ಅವರೇ, ಅದು ನಿಜನೇ. ರಾಹುಲ್ ಅವ್ರು ನಾನು ಏನೂ ಹೇಳಿಲ್ಲ. ಏನಾದರೂ ಹೇಳಿದ್ರೆ ಆಮೇಲೆ ಸುಮ್ಮನೆ ಜಗಳ ರಾದಂತ ಆಗ್ಬಿಡುತ್ತೇನೋ ಅಂತ ಸುಮ್ಮನೆ ಆಗಿದ್ದೀನಿ. ನೀವು ಏನು ಹೇಳಕ್ಕೆ ಹೋಗಬೇಡಿ ಆಯಿತಾ? ಚೆನ್ನಾಗಿ ಮಾತಾಡ್ಸಿದ್ಲು ಅಂತಲೇ ಹೇಳ್ಬಿಟ್ಟೆ ಇವ್ರ ಹತ್ರ. ಸುಳ್ಳು ಹೇಳ್ಬಿಟ್ಟೆ ರೀಟಾ ಅವರೇ. ಇಲ್ಲ ಬಿಡಿ ಮೇಡಮ್, ಹೋಗಲಿ, ಏನಾಗಲ್ಲ. ಇವಾಗ ಸರಿಗೇನು ಹೇಳಿಲ್ವಲ್ಲ ನೀವು, ಬಿಡಿ. ಸರಿಗೆ ಗೊತ್ತೂ ಆಗಲ್ಲ. ಸುಭಾಷ್ಗೂ ಹೇಳ್ಬೇಡ ಅಂತ ಹೇಳ್ತೀನಿ. ಬಿಡಿ ರೀಟಾ ಅವರೇ, ಆಯಿತು. ಸರಿ ಮೇಡಮ್, ಮತ್ತೆ ಇನ್ನೇನು ಮೇಡಮ್ ಸಮಾಚಾರ? ಸರಿ ಮೇಡಮ್, ಒಂಚೂರು ಕೆಲಸ ಇದೆ, ಬರ್ತೀನಿ. ಸರಿ ರೀಟಾ ಅವರೇ, ಆಯಿತು, ಹೋಗಿ. ಟಿಫನ್ ಮಾಡಲ್ವಾ? ಮೇಡಮ್ 2 ಮಿನಿಟ್ಸ್ ಮಾಡ್ತೀನಿ. ಅಲ್ಲಿ ಸ್ವಲ್ಪ ಏನೋ ಕೆಲಸ ಅಸೈನ್ ಮಾಡಿ ಬರೋದಿದೆ, ಹೋಗ್ತೀನಿ. ಹಾಂ ಸರಿ. ಹೆಲೋ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಮೇಲೆ ಒಬ್ಬರು ಬರ್ತಡೇ ವಿಶ್ ಮಾಡಿ ಅಂತ ಹೇಳಿದರು. ಮಂಜುನಾಥ ಹಾಗೂ ಮಮತಾ ಅವ್ರ ಮಗ ದೀಪಿತ್ ಅಂತ, ಅವ್ರ ಬರ್ತಡೇ ಅಂತೆ. ವಿಶ್ ಯು ಹ್ಯಾಪಿ ಬರ್ತ್ಡೇ ದೀಪಿತ್. ಚೆನ್ನಾಗಿರಿ, ಚೆನ್ನಾಗಿ ಓದಿ ಅಷ್ಟೇ, ಇನ್ನೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಥ್ಯಾಂಕ್ ಯು, ಬಾಯ್. ಆಯಿತು, ಬರ್ತೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿಯುವುದು. ಆಗಲೇ ಬರ್ತಡೇ ವಿಶ್ ಮಾಡಿದ್ದು ಮಾಗಡಿಯಿಂದ ಅಂತೆ ಅವರು. ಥ್ಯಾಂಕ್ ಯು ಮಮತಾ ಅವರೇ, ಈ ಥರ ವಿಶ್ ಮಾಡಿ ಅಂತೆಲ್ಲ ಹೇಳಿದ್ರಲ್ಲ, ನನಗಂತೂ ತುಂಬ ಖುಷಿ ಆಯಿತು. ಬಾಯ್ ಎಲ್ಲರಿಗೂ.